ಜಾನಿ, ಇಷ್ಟು ದಿನ ಆದ್ರೂ ಯಾಕೆ ನಿಮ್ ಚಿಕ್ಕಪ್ಪಂಗ್ ವಿಷಯ ತಿಳಿಸಿಲ್ಲ? ಇನ್ನು ಎಷ್ಟು ದಿನ ಹೀಗೆ ಇರಕ್ಕಾಗುತ್ತೆ? ಅವ್ರಿಗೆ ಅಟ್ಲೀಸ್ಟ್ ಹೋಟೆಲಲ್ಲಿ ಇರಕ್ ಹೇಳಿ. ಏನು ಅಂತ ಹೇಳಿ ನಿಮ್ಮದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವಿಬ್ರು ಇಲ್ಲಿಗೆ ಬಂದ್ರಾ? ಐ ಲೈಕ್ ಇಟ್. ಎಲ್ಲಿ ಕೂಲರ್ ಇರ್ತದ ಅಲ್ಲಿ ನಾವಿರ್ತೇವೆ. ಜಾನಿ ಬಾಯ್, ಹ್ಞೂ ಮಾಸ್ಟ್ರೆ, ಬೇಡದಿದ್ರೆ ಹೇಳಿ, ನಾವು ಮೇಷ್ಟ್ರ ಮನೆಗೆ ಹೋಗ್ತೇವೆ. ಬಾಬಣ್ಣ, ನೀವ್ಯಾಕೆ ಅವ್ರನ್ನ ಇನ್ನೇರ ಕೇಳ್ತಾ ಇದ್ರಿ? ಅರ್ಥ ಆಯ್ತಿಲ್ಲ. ನಿಂಗೆ ಅರ್ಥ ಆಗೋದು ಬೇಡ, ಸುಮ್ಮನೆ ಮನೆ ಕಮ್ಮಿ. ಗುಡ್ ನೈಟ್. ಕಾಬೂಲ್ ಕಡ್ಲೆ ಕರಗ್ತಾನೇ ಇಲ್ಲ. ಪರವಾಗಿಲ್ಲ, ಈಗ ಕ್ಲಿಯರ್ ಆಯ್ತು. ಸೊಸೆ ಚೆನ್ನಾಗಿ ಮಾಡ್ಕೊಟ್ಲು ಅಂತ ಸಿಕ್ಕಾಬಿಡ ತಿನ್ಬಿಟ್ಟೆ. ಅದ್ರ ಎಫೆಕ್ಟು. ಅದಕ್ಕೆ ಹೇಳ್ದದು ಬಿರ್ನ ನಿಮ್ಮ ಊರಿಗೆ ವಾಪಸ್ ಹೊಂಟೋಗಿ ಅಂತ. ಚಡ್ಡಿ ಬಲಿಯನ್ನು ನನ್ನ ಹೋಗು ಅಂತ ಹೇಳಿದ್ರೆ ನೀನ್ ಯಾರು? ಸೊಸೆ, ನೀನ್ ಇನ್ಮೇಲೆ ಇವ್ನು ಅಣ್ಣ ಅಂತ ಕರಿಬೇಡ. ನೀನ್ ಅಣ್ಣ ಅನ್ಸ್ಕೊಳಕ್ಕೆ ಇವ್ನು ಲಾಯಕ್ಕಿಲ್ಲ. ಚಿಕ್ಕಪ್ಪ, ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀರಾ? ಅವ್ರು ಸುಮ್ಮನೆ ತಮಾಷೆ ಮಾಡಿದಷ್ಟೇ. ನೀವು ಮಲ್ಕೊಳ್ಳಿ. ಮೊದಲು ನೀವು ಮಲ್ಗಿ. ಸೊಸೆ, ನೀನ್ ಹೋಗಿ ನಿನ್ ಗಂಡನ ಪಕ್ಕ ಮಲ್ಕಮ್ಮ. ಏನ್ ಸುಮ್ಮನೆ ಕೂತಿದ್ಯಾ? ಎದ್ದು ಬಾ ಈ ಕಡೆ. ಏ ಹುಡುಗಿ, ನೀನ್ ಹೋಗಿ ನೀನ್ ಗಂಡನ ಪಕ್ಕವೇ ಮಲ್ಕೋಬೇಕು. ಹೋಗು. ನೀನ್ ಮಲ್ಕಮ್ಮ. ಮಲ್ಕೋಬೇಕು. ನೀನ್ ಮಲ್ಕಮ್ಮ. ಮಲ್ಕೋ. ಗುಡ್ ನೈಟ್. ಗುಡ್ ನೈಟು. ಗುಡ್ ನೈಟು. ಅರೆ ಕೆಕಪ್ಪಲ, ಅದು ಯಾರ ಅಂತ ನೋಡ. ಅಟ್ಟಿಲ್ ಯಾರು ಇಲ್ಲ ಅಂತ ಆಚೆ ಕಳಿಸ್ಬಿಡು. ಬನ್ನಿ. ಈ ಕೆಕ್ಕಬುಲ್ಲ ನಮ್ಮ ಮಟ್ಟಿಲಿ ಏನ್ ಮಾಡ್ತಾವನೆ? ತನಕೇನೆ ನೀನೇನುಡ ಅವಳ ದಂಡೆಯಲ್ಲಿ ಮಲ್ಗಿದಿ? ಅಮ್ಮಿ ಪುಟ್ಮಲಿ, ನೀನೇನವ್ವ ಈ ನಾಲ್ಕಿನ ದಂಡೆಯಲ್ಲಿ ಮಲ್ಗಿದಿ? ಪುಟ್ಮಲಿ ಅವ್ರೆ, ನಾವಿಬ್ರು ಒಟ್ಟಿಗೆ ಒಳಗ್ ಮಲ್ಗಿದ್ವಿ ಅಲ್ವಾ? ಇಲ್ಲಿ ಹೇಗ್ ಬಂದ್ವಿ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ. ಆಮೆ ಪುಟ್ಮಲಿ ನಿದ್ಗಣ್ಣಲ್ಲಿ ಉಳ್ಕೊಂಬಂದ್ಬಿಟ್ಟಿದೆ ಕಣ್. ಸುಮ್ಮಿರಮ್ಮೆ. ಸರಿ ಸರಿ ಸರಿಯಾಗಿ ಮಲ್ಕೊಳ್ಳಿ. ಅಚ್ಚವ್ವ, ಇಷ್ಟೊತ್ತಲ್ಲಿ ಯಾಕೆ ಬರಕ್ ಹೋದ್ರಿ? ಅದು ಇವನ್ ಕೂಲರ್ ತಂದವನೇ ಅಂತ ನೀ ಹೇಳ್ದ್ಯಲ್ಲ, ಅದಕ್ಕೆ ಅದನ್ನು ನೋಡ್ಬೇಕು, ಅದ್ರ ಮುಂದೆ ನನಗೂ ಮಲ್ಕಬೇಕು ಅಂತ ಆಸೆಯಲ್ಲಿ ಬಂದಿ. ಸರಿ. ಮಧುರ ಅವ್ರಿಗೋಸ್ಕರ ಉಯ್ಯಾಲೆ ಕಟ್ಟಾಯ್ತು. ಅವರು ಈ ಉಯ್ಯಾಲೆ ಮೇಲೆ ಕೂತ್ಕೊಂಡು ಅವರು ಬಾಲ್ಯದ ನೆನಪು ಮಾಡ್ಕೊತಾ ಇದ್ರೆ ನಾನು ಖುಷಿಯಿಂದ ಕುಳ್ಳಾಡ್ಬಿಡ್ತೀನಿ. ಅವರು ಈ ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಗ್ತಾ ಇದ್ರೆ ನನ್ನ ಹೃದಯದಲ್ಲಿ ತೇಲಾಡ್ದಂಗೆ ಆಯ್ತದೆ. ಮಧುರ ಅವರೇ ಬನ್ನಿಲಿ. ಹೇಳಿ ಗೌಡ್ರೆ. ವಾ ಗೌಡ್ರೆ, ಏನಿದು? ಮಧುರ ಅವ್ರೆ, ನಿಮ್ಗೋಸ್ಕರ ಉಯ್ಯಾಲೆ ಕಚ್ಚಿನಿ ನೋಡಿ. ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ನೀವು ಅಂದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ, ಇನ್ನು ಉಯ್ಯಾಲೆ ಕಟ್ಸಲ್ವಾ? ಮಧುರ ಅವ್ರೆ, ನೀವು ಅನ್ನಿ, ಬೀದ್ಗೊಂದೊಂದು ಉಯ್ಯಾಲೆ ಕಟ್ಟಿಸ್ಬಿಡ್ತೀನಿ. ಆಮೇಲೆ ನೀವು ಹೋಗ್ಲಿ ಥರ ಒಂದರಿಂದ ಒಂದಕ್ಕೆ ಆರ್ಕೊಂಡು ಹೋಗ್ಬೋದು. ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ನಿಮಗೋಸ್ಕರ ಯಾರು ಮಾಡಿದ್ರು ಕಡಿಮೆ ಅನ್ನಿ. ಮಧುರ ಅವ್ರೆ, ಈ ಉಯ್ಯಾಲೆ ನಿಮ್ಗೆ ಇಷ್ಟ ಆಗ್ನಿಲ್ವಾ? ಇಷ್ಟ ಆಯ್ತು, ಆದ್ರೆ ಆಗ್ಲಾಗಿದ್ರೆ ಏನೂ ಇಲ್ಲ. ಈಗ ನೀವು ಇದ್ರ ಮೇಲೆ ಕೂತ್ಕೊಂಡು
ನಿಮ್ಮ ಬಾಲ್ಯದ ನೆನಪು ಮಾಡ್ಕೊಳ್ಳಿ. ಬೇಡ ಗೌಡ್ರೆ, ಉಯ್ಯಾಲೆ ಆಡೋದೆಲ್ಲ ಚಿಕ್ಕ ವಯಸ್ಸಿಗೆ ಸರಿ. ಈಗ ಕೂತ್ಕೊಂಡು ಆಡಿದ ಜನ ನನ್ನ ನೋಡಿ ಆಡ್ಕೊಳಲ್ವಾ? ಮಧುರವ್ರ ಜನಗಳು ಬುಟ್ಟಾಕಿ ನೀರು ಕುಡಿದ್ರ ಗತಿ ಇಲ್ಲ ಅಂತಾರೆ, ಬೀರು ಕುಡಿದ್ರ ಮತಿ ಇಲ್ಲ ಅಂತಾರೆ. ಅವ್ರು ಆಡ್ಕೊತಾರ ಅಂತ ನಾವು ಎದುರ್ಕೋಬಾರ್ದು. ನೀವು ಕೂತ್ಕೊಂಡು ನಿಮ್ಮ ಬಾಲ್ಯದ ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರ ಅಂತ ಕೂತ್ಕೋತೀನಿ. ಇಟ್ಕೊಳ್ಳಿ ಗೌಡ್ರೆ. ಬನ್ನಿ ಕೂತ್ಕೊಳ್ಳಿ. ಗೌಡ್ರೆ ಹಿಡ್ಕೊಂಡಿದ್ದೀರಲ್ಲ, ಓಕೆ. ಕಣ್ಣು ಕಣ್ಣು ಕಲೆದಾಗ ಕಣ್ಣು ಕಣ್ಣು ಕಲೆದಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಗೌಡ್ರೆ ನಿಲ್ಸಿ ಗೌಡ್ರೆ. ಗೌಡ್ರೆ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಹೇಳ್ಕೊಳಕ್ಕೆ ಆಗ್ತಿಲ್ಲ. ಏಳ್ಕಳಿ ನೀವು ಹೇಳ್ಕೋಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡಿರೋದು. ಏನಂದ್ರೆ? ಅಲ್ಲ, ನಿಮ್ಮ ಖುಷಿನೇ ನನ್ನ ಖುಷಿ ಅಂದಿ. ಬರೀ ನಾನ್ ಖುಷಿ ಪಟ್ರೆ ಸಾಕ? ನೀವು ಖುಷಿ ಪಡ್ಬೇಕಲ್ವಾ? ಈಗ ನೀವು ಕೂತ್ಕೊಳ್ಳಿ, ನಾನ್ ತಳ್ತೀನಿ. ನೀವು ತಳ್ತೀನಿ ಅಂದ್ರೆ ನಾ ಎಲ್ಲಿ ಬೇಕಾದ್ರೂ ಕೂತ್ಕೊತೀನಿ. ಉಯ್ಯಾಲೆ ಮೇಲೆ ಕೂತ್ಕೊಳ್ಳಿ ಸಾಕು. ರೆಡಿನಾ? ಗೌಡ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಗೌಡ್ರೆ ಗಟ್ಟಿಯಾಗಿ ಹಿಡ್ಕೊಂಡಿದ್ರ ತಾನೆ? ಹಿಡ್ಕೊಂಡೆ ನಿಮ್ಮ ಮಧುರವ್ರ ಯಾಕೆ ಹಿಂಗೆ ಹೇಳ್ತಾ ಇದಾರಿ? ಈಗ ಗೊತ್ತಾಗುತ್ತೆ. ಗೌಡ್ರೆ ಉಯ್ಯಾಲೆ ಕಟ್ತೀರಾ? ರಾಕಿ ಅಣ್ಣ, ನಾವ್ ಹಿಂಗೆ ತೀಟ್ಲೆ ಮಾಡ್ತಿರೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ ತಾನೇ? ತೊಂದರೆ ಆಗುದಿಲ್ಲ ಬಾಳೆಹಣ್ಣು. ನಿನ್ನಂಥ ಮಕ್ಕಳು ಮಾಡುವ ಕೀಟಲೆಗಳನ್ನು ನೋಡಿ ಜನ ಎಂಜಾಯ್ ಪಡ್ತಾರೆ ಹೊರತು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಿನ್ನ ವಯಸ್ಸಿನ ಮಕ್ಕಳು ಇರೋದೇ ಕೀಟ್ಲೆ ಮಾಡ್ಲಿಕ್ಕಲ್ವಾ? ರಾಕಿ ಅಣ್ಣ, ಅಲ್ಲಿ ನೋಡಿ ಇನ್ಸ್ಪೆಕ್ಟರ್ ಬರ್ತವ್ರೆ. ನಾವು ತೀಟ್ಲೆ ಮಾಡಿದ್ದೀನಿ ನೋಡಿದ್ರೆ ಅವ್ರು ನಮ್ಮನ್ನ ಸುಮ್ಮನೆ ಬರೆಯಲ್ಲ. ಬನ್ನಿ ಎಸ್ಕೇಪ್ ಆಗೋಣ. ಇಲ್ಲ, ಆ ಕುಂಬಳಕ್ಕೆ ಎಂಥದಕ್ಕೆ ಹೆದರೋದು? ಆ ಮನುಷ್ಯನಿಗೆ ನನಗೆ ಎಂತ ಮಾಡ್ತೇನೆ ನೋಡು. ಏನ್ ಮಾಡ್ತೀರಾ? ಟೆಂಟಿಡೆ. ರಾಕಿ ಅಣ್ಣ, ಅವ್ರಿಗೆ ಇದರಿಂದ ಏನೋ ತೊಂದರೆ ಆಗಲ್ಲ ತಾನೇ? ತೊಂದರೆ ಕೊಡುವವರಿಗೆ ತೊಂದರೆ ಕೊಡುವುದರಲ್ಲಿ ಡಿಫ್ರೆಂಟ್ ಮಜಾ ಸಿಗ್ತದೆಯಾ? ನೀವು ಮಾತಾಡ್ಬೇಡ, ಸುಮ್ಮನೆ ರಾಕಿ ಅಣ್ಣ ಬಂದ್ರು. ಎಂತಾದ್ರ ಹೆಕ್ಕತ್ತಿಂಬಾವೆ ಇಬ್ರು ನಿಂತ್ಕೊಂಡೆ ಅಂತ ಸ್ಕೆಚ್ ಹಾಕ್ದಂಗಿತ್ತು. ಎಂತ ಇಲ್ಲಪ್ಪ, ಬನ್ನಿ ಕೂತ್ಕೊಳ್ಳಿ. ನಾ ನಿಂತ್ಕೊಂಡೆ ಮಾತಾಡ್ರೆ ನಿಂಗೆ ಎಂತಾರ ನೋಯ್ತಾನ? ಎಂತೆಲ್ಲ, ನೀವು ಹಿರಿಯರು, ನೀವು ಕೂತ್ಕೊಂಡ್ರೆ ನಿಮ್ಮ ಪೋಸ್ಟ್ಗೊಂದು ವ್ಯಾಲ್ಯೂ ಬರೋದು. ಸರಿ ಯಜಮಾನ, ಬೇಡ ನಾನು ನಿಂತ್ಕೊಂಡೆ ಮಾತಾಡ್ತೆ. ನೀವು ಸಣ್ಣವ ಅಲ್ದ, ಕಾಲ್ ನೋಯ್ತು, ಇವನೇ ಕೂತ್ಕೊಳ್ಳಿ. ಇನ್ಸ್ಪೆಕ್ಟರ್ ಅವ ಎಂತ ತೆಪ್ಪು ಕೂದುವ ಕೆಲಸ ಮಾಡ್ದೆ ಅಂತ ಕೂತ್ಕೊಳ್ಳೋದು? ಪಾಪ ನೀವು ಟೈರ್ಡ್ ಆಗಿರ್ತೀರಾ, ನೀವು ಕೂತ್ಕೊಳ್ಳಿಲ್ಲ. ನಮ್ಮಲ್ಲೇ ಜಗಳ ಎಂತಕ್ಕ? 3 ಜನ ಒಟ್ಟಿಗೆ ಕೂತ್ಕೊಂಡೆ ಮಾತಾಡುವಲ್ಲ. ರೆಡಿ, 1 2 3. ಎಂತಕ್ಕ ನಗಡದ? ಎಂತ ಇಲ್ಲ. ನನಗೆ ಕೆಲಸ ಸಿಕ್ಕಿದೆ. ನೀವು ನನ್ಗೆ 50,000 ರೂಪಾಯಿ ಕೊಟ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ರಾಮ್ ಸೆಟ್ಟು ಮಗನೇ ಕಿಡ್ನಾಪ್ ಆಗಿದ್ದಾನೆ ಅಂದಮೇಲೆ ಈ ಬಾಳೆಹಣ್ಣು ಭೂಪತಿ ಯಾಕೆ ಕಿಡ್ನಾಪ್ ಆಗ್ಬಾರ್ದು? ಈಗ ಸೂರ್ಯ ರಾಕಿ ಇಬ್ರು ಬಂದು ಈ ಭೂಪತಿನೇ ತಕೊಂಡು ಹೋಗ್ತಾರೆ. ಆಮೇಲೆ ಗೌಡ್ರ ಹತ್ರ ಚೆನ್ನಾಗಿ ದುಡ್ಡು ಕೇಳ್ಬಹುದು. ಪುಟ್ಮಲಿಯವ್ರು ಬಂದು ಭೂಪತಿ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳೋದು? ಅವ್ನು ಕಿಡ್ನಾಪ್ ಆಗಿದ್ದಾನಂತ ಹೇಳಕ್ಕಾಗುತ್ತಾ? ಇವ್ರಿಗೆ ಭೂಪತಿ ಕಂಡ್ರೆ ಆಯ್ತಿರ್ಲಿಲ್ಲ, ನೋಡ್ದಾಗೆಲ್ಲ ಉರ್ಕೊಳ್ಳೋರು. ನೀವ್ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಇವ್ರ ಕಿಡ್ನಾಪ್ ಮಾಡಿದ್ದಾರೆ. ಭೂಪತಿನ ಕಿಡ್ನಾಪ್ ಮಾಡೋದ್ ನಾನೇ ಅಂದಳಿ ಸುಂದ್ರಿ ಮೇಡಮಿಗೆ ಹೇಳಿ.